ವೆಲ್ಕಮ್ ಟು ಅರುಣ ಟೆಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA KSUನಲ್ಲಿ ಯಾರೇ ಎಕ್ಸಾಮ್ ಕಟ್ಟಿದ್ದೀರಾ, ಸೊ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ 1 ಬ್ಲಾಕ್ 2 ಅಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಲೆಸನ್ಸ್, ಹಾಗೆ ಓದಲೇಬೇಕಾದಂಥ ಹಾಗೆ ಯಾವುದನ್ನು ಜಾಸ್ತಿ ರಿಪೀಟೆಡಾಗಿ ಕೇಳಿರುವಂಥದ್ದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಆಯಿತಾ. ಸೊ ಬ್ಲಾಕ್ 1ನಲ್ಲಿ ಕೃಷ್ಣ ಸಂಧಾನ ವಿಕ್ರಮಾರ್ಜುನ ವಿಜಯಂ ಪಂಪ, ಹಾಗೆ ದುರ್ಯೋಧನನ ವಿಲಾಪ ಸಾಹಸ ಭೀಮ ವಿಜಯಂ. ಸೊ ಇವೆರಡರಲ್ಲಿ ಒಂದು ಕೊಡ್ತಾರೆ. ಸೊ ನಮಗೆ ಇದರಲ್ಲಿ ನಿಮಗೆ ಜಾಸ್ತಿನ ಕೇಳೋದು ನೋಡಿ, ಎರಡರಲ್ಲೂ ಕೂಡ ಇದರಲ್ಲಿ ಜಾಸ್ತಿ ಅಂದರೆ ಫಸ್ಟ್ ಒನ್ ಕೃಷ್ಣ ಸಂಧಾನದಲ್ಲಿ ಜಾಸ್ತಿನ ಕೇಳಿರುವಂಥದ್ದು ಕ್ವಶನ್ಸು. ಸೊ ಎರಡರಲ್ಲೂ ಕೂಡ ಕೇಳ್ತಾರೆ. ಹಾಗೆ ನೀವು ಎರಡೂ ಕೂಡ ತುಂಬ ಈಸಿ ಇದೆ, ಒಂದು ಕಥೆಯ ಥರ ಇದೆ. ನೀವು ಓದ್ಕೊಂಡು ಒಂದ್ಸಲ ಅರ್ಥ ಮಾಡಿಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮ್ನ ಬರೀಬೋದು, ಏನೂ ಅಷ್ಟು ಟಫ್ ಅಂತ ಏನಿಲ್ಲ. ಹಾಗೆ ಅಮೃತಮತಿ ಪ್ರಸಂಗ ಹಾಗೆ ಸಾಮಾಜಿಕ ವಚನಗಳಲ್ಲಿ ಬಂದರೆ ನಿಮಗೆ ಬಸವಣ್ಣ ಅಕ್ಕ ಮಹಾದೇವಿ ಇದರಲ್ಲಿ ನಿಮಗೆ ಸಾರಾಂಶವನ್ನು ಅಂದರೆ ಭಾವಾರ್ಥವನ್ನು ಕೇಳುವಂಥದ್ದು. ಮತ್ತು ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಏನಂದರೆ, ಕೆಲವರು ಬ್ಲೂ ಪ್ರಿಂಟ್ನ ಕೇಳ್ತೀರಲ್ವ. ಸೊ ಬ್ಲೂ ಪ್ರಿಂಟ್ ಅವಶ್ಯಕತೆ ನಿಮಗಿಲ್ಲ, ಯಾಕಂದರೆ ಬ್ಲಾಕ್ 1 ಬ್ಲಾಕ್ 2 ಇಂದ ನಿಮಗೆ ಸ್ಟಾರ್ಟಿಂಗ್ 50 ಮಾರ್ಕ್ಸ್ಗೆ ಕೇಳ್ತಾರೆ. ಬ್ಲಾಕ್ 1ಇಂದ ಬ್ಲಾಕ್ 2ಇಂದನೇ 50 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಹಾಗೆ ಬ್ಲಾಕ್ 3 ಬ್ಲಾಕ್ 4ಇಂದ ನಿಮಗೆ ಇನ್ನು ಮಿಕ್ಕಿದ್ದ ಒಂದು 30 ಮಾರ್ಕ್ಸ್ಗೆ ಅಷ್ಟೇ ಕೇಳೋದು. ಸೊ ಇದನ್ನು ನೀವು ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ. ಸೊ ಬ್ಲೂ ಪ್ರಿಂಟ್ನ ಅವಶ್ಯಕತೆ ಇಲ್ಲ, ನಮಗೆ ಕೊಡೋದು ಇಲ್ಲ. ಸೊ ಒಂದು ಈಸಿ ಮೆಥಡ್ ಇದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಬ್ಲಾಕ್ 1 ಬ್ಲಾಕ್ 2 ಇಂದ ನಿಮಗೆ 50 ಮಾರ್ಕ್ಸ್ ಕೇಳೋವಂಥದ್ದು. ಸೊ ಏನೇನು ಕೇಳ್ತಾರೆ ಅಂತಂದರೆ, ಭಾವಾರ್ಥವನ್ನು ಕೇಳ್ತಾರೆ. ಹಾಗೆ ನಿಮಗೆ ಕ್ವಶನ್ ಪೇಪರ್ದು ಕೂಡ ಅದೊಂದು ಕೂಡ ವಿಡಿಯೋ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮೆಥಡ್ ಇರುತ್ತೆ ಅಂತ. ಸೊ ಭಾವಾರ್ಥವನ್ನು ಕೇಳುವಂಥದ್ದು, ಹಾಗೆ ಕಠಿಣ ಪದಗಳನ್ನ ಅರ್ಥ ಕೇಳುವಂಥದ್ದು, ಹಾಗೆ ಸಂದರ್ಭ ಸ್ವರಸವನ್ನು ಕೇಳ್ತಾರೆ. ಹಾಗೆ 5 ಮಾರ್ಕ್ಸ್ಗೆ ಟಿಪ್ಪಣಿಯನ್ನು ಬರೀರಿ ಅಂತ 2 ಕ್ವಶನ್ಸ್ 4 ಆಪ್ಷನ್ ಕೊಟ್ಟು 2 ಕ್ವಶನ್ನ ಬರೀರಿ ಅಂತ ಕೇಳ್ತಾರೆ. ಹಾಗೆ ನಿಮಗೆ 30 ಮಾರ್ಕ್ಸ್ಗೆ ಒಂದೊಂದು 10 ಮಾರ್ಕ್ಸದು ಕೂಡ ಎರಡೇನೋ ಕೇಳ್ತಾರೆ. ಸೊ ಇದೊಂದು ಕ್ಲಾರಿಟಿ ತಗೊಳ್ಳಿ. ಹಾಗೆಯೇ ಅಮೃತಮತಿ ಪ್ರಸಂಗ ಮತ್ತು ಯಶೋಧರ ಚರಿತ್ರೆ. ಸೊ ಇದರಲ್ಲಿ ನಿಮಗೆ ನೋಡಿ ಭಾವಾರ್ಥವನ್ನು ಕೇಳುವಂಥದ್ದು. ಇಲ್ಲಿ ದುರ್ಯೋಧನ ವಿಲಾಪದಲ್ಲೂ ಕೂಡ ಭಾವಾರ್ಥವನ್ನು ಕೇಳ್ತಾರೆ, ಅಮೃತಮತಿ ಪ್ರಸಂಗ. ಮತ್ತು ಇನ್ನೊಂದು ಏನಂದರೆ, ನೀವು ಅಂದ್ಕೊಬೋದು ಇದೇನು ಮೇಡಮ್ ಎಲ್ಲನೂ ಕೂಡ ಓದಿ ಅಂತ ಹೇಳ್ತೀರಾ ಅಂತ. ಸೊ ಇಲ್ಲಿ ನೀವು ಓದಲೇಬೇಕು, ಯಾಕಂದರೆ ಸಂದರ್ಭ ಸ್ವಾರಸ್ಯವನ್ನು ಕೇಳ್ತಾರೆ, ಭಾವಾರ್ಥವನ್ನು ಕೇಳ್ತಾರೆ, ಆ್ಯಂಡ್ 10 ಮಾರ್ಕ್ಸ್ಗೆ ಕೇಳ್ತಾರೆ ಅಂದಾಗ ನೀವು ಈ ಒಂದು ಹೇಳ್ದಾಗಿ 50 ಮಾರ್ಕ್ಸ್ ನಿಮಗೆ ನೀವು ಬರೀ ಎರಡನೇ ಬುಕ್ ಓದಿದೆ ನಿಮಗೆ ಬ್ಲಾಕ್ 1 ಬ್ಲಾಕ್ 2 ಅಂದರೆ ನೋಡಿ, ಈ ಒಂದು ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಒಂದು 50 ಮಾರ್ಕ್ಸಿಗೆ ನೀವು ಬೇಕು ಅನ್ನೋದಾದರೆ ಮಾರ್ಕ್ಸು ಜಾಸ್ತಿ ನಂಗೆ ಸಾಕು, ಒಂದು ಟೆಕ್ಸ್ಟ್ ಬುಕ್ ನಾನು ಓದ್ತೀನಿ, ನಂಗೆ ಒಂದು 50 ಮಾರ್ಕ್ಸೇ ನಂಗೆ ಸಾಕು, ಪಾಸಿಂಗ್ ಮಾರ್ಕ್ಸೇ ಸಾಕು ಅಂತಂದರೆ ಇಷ್ಟನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಬ್ಲಾಕ್ 3 ಬ್ಲಾಕ್ 4 ಒಂದು ಸ್ವಲ್ಪ ಟಫ್ ಅನಿಸುತ್ತೆ ನಮಗೆ. ಸೊ ಬ್ಲಾಕ್ 1 ಬ್ಲಾಕ್ 2 ಇಸ್ ಬೆಟರ್ ಅಂತ ಹೇಳ್ತೀನಿ. ಸೊ ಅಂದರೆ ನಮಗೆ ಜಸ್ಟ್ ಮಾರ್ಕ್ಸ್ ಸಾಕು, ನಮಗೊಂದು ಆ್ಯಾವ್ರೇಜ್ ಮಾರ್ಕ್ಸ್ ಸಾಕು ಅಂದವರು ಈ ಒಂದು ಎರಡು ನೀವು ಬ್ಲಾಕ್ 1 ಬ್ಲಾಕ್ 2ನ ನೀವು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ನೀವು ಲೆಸನ್ಸ್ನ ಓದ್ಕೊಂಡ್ರಿ ಅಂದರೆ ನೀವು ಆರಾಮಾಗಿ ನೀವು 50 ಮಾರ್ಕ್ಸ್ನ ತೆಗೆದ್ರಲ್ಲಿ ಏನು ಡೌಟೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದೇನು ಮೇಡಮ್ ಎಲ್ಲನೂ ಕೂಡ ಓದಿ ಅಂತೀರ ಅಂತ ಹೇಳಿಬಿಡಿ. ಬಟ್ ಇದರಲ್ಲಿ ಏನಂದರೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಓದಲೇಬೇಕು. ಯಾಕಂದರೆ ಕೆಲವೊಂದು ಸಲ ಕೇಳೋದನ್ನೇ ಕೇಳ್ಬೋದು, ಅಥವಾ ಹೇಳ್ದಿರೋ ಒಂದು ಲೆಸನಿಂದನೂ ಕೂಡ ಕೇಳ್ಬೋದಲ್ವಾ. ಸೊ ನಾನು ನಿಮಗೆ ಈ ಒಂದು ಲೆಸನ್ನೇ ಓದ್ಕೊಳ್ಳಿ ಅಂತ ಹೇಳಿ ಅದೇನಾದ್ರು ಬರದೇ ಇದ್ದಲ್ಲಿ ನೀವು ನನ್ನನ್ನು ಬೈಕೊತೀರ, ಅವ್ರು ಹೇಳಿದರು ನಾನು ಇದೇ ಓದಿದೆ ಬಟ್ ಬರಲಿಲ್ಲ ಅಂತ. ಸೊ ಅದಕ್ಕೆ ನಾನು ಆಪ್ಷನಲ್ ಆಗಿ ಕೊಡ್ತೀನಿ ನಿಮಗೆ. ಸೊ ಎರಡರಲ್ಲಿ ಒಂದು ಓದ್ಕೊಳ್ಳಿ ಅಂತ. ಸೊ ನೋಡಿದ್ರಲ್ಲ, ಇವೆರಡೂ ಕೂಡ ತುಂಬ ಈಸಿ ಇದೆ ನೋಡಿ. ಒಂದರಲ್ಲಿ 10 ಮಾರ್ಕ್ಸ್ ಕೇಳ್ತಾರೆ, ಡೌಟೇ ಬೇಡ. ಹಾಗೆ ಭಾವಾರ್ಥವನ್ನು ಕೇಳ್ತಾರೆ, ಅಮೃತಮತಿ ಪ್ರಸಂಗದಲ್ಲೂ ಭಾವಾರ್ಥವನ್ನು ಕೇಳ್ತಾರೆ, ಸಾಮಾಜಿಕ ವಚನಗಳ ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯರನ್ನ ಕುರಿತು ಭಾವಾರ್ಥವನ್ನು ಕೇಳ್ತಾರೆ. ಸೊ ಇಷ್ಟು ನಿಮಗೆ ಈ 3 ಲೆಸನ್ಗಳನ್ನು ಭಾವಾರ್ಥಕ್ಕೆ ನೀವು ಓದ್ಕೊಂಡ್ರೆ ನಿಮಗೆ ಸಾಕು, ಆರಾಮಾಗಿ ಭಾವಾರ್ಥವನ್ನು ಬರಿಬಹುದು. ಹಾಗೆ ಇಲ್ಲಿ ನೋಡ್ಬೋದು, ಅಮೃತಮತಿ ಪ್ರಸಂಗ ಮತ್ತು ಬಸವಣ್ಣ ಇವೆರಡೂ ಕೂಡ ಇಂಪಾರ್ಟೆಂಟೇ. ಸೊ ಒಟ್ಟಿನಲ್ಲಿ ಇದರಲ್ಲಿ ಅಮೃತಮತಿ ಪ್ರಸಂಗ ಯಶೋಧರ ಚರಿತ್ರೆ ಇದರಲ್ಲೂ ಕೂಡ ನೀವು 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳ್ತಾರೆ. ನಂತರ ಅಭಿಮನ್ಯು ಪ್ರಸಂಗ ಹಾಗೆ ಪ್ರಭುದೇವರ ರಗಳೆ. ಸೊ ಅಭಿಮನ್ಯು ಪ್ರಸಂಗ ಮತ್ತು ಪ್ರಭುದೇವರ ರಗಳೆಯಲ್ಲಿ ನೋಡಿ ಇಲ್ಲಿಂದ 3 ಕ್ವಶನ್ಸ್ನ ಕೇಳಿದ್ದಾರೆ. ಹಾಗೆ ಅಭಿಮನ್ಯುವಿನ ಪ್ರಸಂಗದಲ್ಲಿ 2 ಕ್ವಶನ್ಸ್ನ ಕೇಳಿದ್ದಾರೆ. ಬಟ್ ಇದರಲ್ಲಿ
ಅಭಿಮನ್ಯು ಪ್ರಸಂಗ ಪ್ರಭುದೇವರಾಗಲಿ ಎರಡೂ ಕೂಡ ಇಂಪಾರ್ಟೆಂಟೇ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಓದ್ಕೊಳ್ಳಿ, ಕೊಡ್ತಾರೆ, ಸರಿನಾ. ಸೊ ಅದಾದ ನಂತರ ಭರತ ಬಾಹುಬಲಿ ಪ್ರಸಂಗ, ಹಾಗೆ ಭರತೇಶ ವೈಭವ, ಅದು ಮತ್ತು ದರೆಗೊಬ್ಬ ದಾನಶೂರ ಕರ್ಣ. ಸೊ ಇದರಲ್ಲೂ ಕೂಡ ನಿಮಗೆ ಇದು ನೋಡಿ, ಇದರಲ್ಲಿ ಭಾರತ ಬಾಹುಬಲಿ ಪ್ರಸಂಗ ಇದು ಇಂಪಾರ್ಟೆಂಟು ಅಂತ, ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಎಲ್ಲ ಇಂಪಾರ್ಟೆಂಟೇ, ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಇವೆರಡರಲ್ಲಿ ಇದು ಭರತ ಬಾಹುಬಲಿ ಪ್ರಸಂಗ. ಸೊ ಅದು ಇಂಪಾರ್ಟೆಂಟು. ಸೊ ನಂತರ ಬಂದರೆ ಸಣ್ಣ ಕಥೆಗಳು. ನೋಡಿ, ಸಣ್ಣ ಕಥೆಗಳು ಅಂತಲ್ಲ, ಸಣ್ಣ ಕಥೆಗಳೆಲ್ಲ ತುಂಬ ದೊಡ್ಡ ಕಥೆಗಳೇ, ಬಟ್ ಅದು ಯಾವ ರೀತಿ ಸಣ್ಣ ಕಥೆಗಳು ಅಂದರು ಅಂತ ನನಗೆ ಗೊತ್ತಿಲ್ಲ. ಸೊ ವೆಂಕಟಸ್ವಾಮಿಯ ಪ್ರಣಯ ಮಾಸ್ತಿ ಮತ್ತು ದ್ವಂದ್ವಾಂತರಿಯ ಚಿಕಿತ್ಸೆ ಕುವೆಂಪು ಅವರು. ಸೊ ಆ್ಯಕ್ಚುಲಿ ಇವೆರಡೂ ಕೂಡ ಇಂಪಾರ್ಟೆಂಟೇ, ಯಾಕಂದರೆ ಇದಾದ್ರೂ ಕೇಳ್ಬೋದು, ಇವೆರಡರಲ್ಲಿ ಇದೇ ಕೇಳ್ತೇನೆ, ಯಾಕಂದರೆ ಎರಡೂ ಕೂಡ ಇಂಪಾರ್ಟೆಂಟೇ. ಬಟ್ ಇವೆರಡರಲ್ಲಿ ನಿಮಗೆ ವೆಂಕಟಸ್ವಾಮಿಯ ಪ್ರಣಯ ಮಾಸ್ತಿ ಇದು ನಿಮಗೆ ಚೆನ್ನಾಗಿ ತಲೆಗೆ ಬೇಗ ಹೋಗುತ್ತೆ. ಸೊ ಅದನ್ನು ನೀವು ಓದ್ಕೊಳ್ಳಿ, ಯಾಕಂದರೆ ಕೇಳ್ಬೋದು. ಬಿಕಾಸ್ ನೋಡಿ, ಈಗ ಒಟ್ಟು 6 ಕೊಟ್ಟಿದ್ದಾರೆ, ಒಟ್ಟು 4, 5, 6, 7, 8 ಇದೆ. 8ರಲ್ಲಿ ನೀವು ಕರೆಕ್ಟಾಗಿ ಒಂದು 4 ಲೆಸನ್ ನೀವು ಕರೆಕ್ಟಾಗಿ ಓದ್ಕೊಂಡ್ರಿ ಅಂದ್ರೂ ಕೂಡ ನಿಮಗೆ, ಯಾಕಂದರೆ ನಿಮ್ಗೆ ಕೇಳೋದು ಬರೀ ಎಷ್ಟು 2 ಕ್ವಶನ್ಸು, 4 ಆಪ್ಷನ್ ಕೊಡ್ತಾರೆ, 2 ಬರೀರಿ ಅಂತಾರೆ. ಸೊ ಇಲ್ಲಿ ಕೊಟ್ಟವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಇಲ್ಲಿ ವೆಂಕಟಸ್ವಾಮಿಯ ಪ್ರಣಯ ಮಸ್ತಿ ಇಂಪಾರ್ಟೆಂಟು, ಹಾಗೆ ಮನುವಿನ ರಾಣಿ ಶವದ ಮನೆ, ಮನುವಿನ ರಾಣಿಗಿಂತ ಶವದ ಮನೆ ತುಂಬ ಇಂಪಾರ್ಟೆಂಟು, ಓಕೆನಾ. ನಂತರ ಗಾಂಧಿ ಮತ್ತು ರೊಟ್ಟಿ, ಗಾಂಧಿ ಓದ್ಕೊಳ್ಳಿ. ಹಾಗೆ ಮಾರಿಕೊಂಡವರು ದೇವನೂರ ಮಹಾದೇವ ಕೃಷ್ಣಗೌಡ ಆನೆ. ಸೊ ಇದರಲ್ಲಿ ಕೃಷ್ಣಗೌಡ ಆನೆಯೂ ಕೂಡ ಇಂಪಾರ್ಟೆಂಟು, ಹಾಗೆ ಮಾರಿಕೊಂಡು ಎರಡರಲ್ಲೂ ಕೂಡ ಕೇಳುವಂಥದ್ದು. ಸೊ ಇದರಲ್ಲಿ ಏನಂದರೆ ವೆಂಕಟಸ್ವಾಮಿ ಮತ್ತು ಮನುವಿನ ರಾಣಿ, ಶವದ ಮನೆ, ಗಾಂಧಿ, ಹಾಗೆ ಕೃಷ್ಣಗೌಡನ ಆನೆ, ಇಷ್ಟು ಇಂಪಾರ್ಟೆಂಟ್ ಇದೆ. ಬಟ್ ಏನಂತಂದರೆ, ಗಾಂಧಿನೂ ಕೂಡ ಆರಾಮಾಗಿ ಜ್ಞಾಪನ ಇಟ್ಕೊಳ್ಳುವಂತಹ ಕತೆ, ಹಾಗೆ ರೊಟ್ಟಿನೂ ಕೂಡ ಆರಾಮಾಗಿ ಜ್ಞಾಪನವಾಗಿ ಇಟ್ಕೊಳ್ಬೋದು. ಮಾರಿಕೊಂಡವರು, ಸೊ ಇದನ್ನು ಕೂಡ ಜ್ಞಾಪನ ಇಟ್ಕೊಬೋದು. ಹಾಗೆ ವೆಂಕಟಸ್ವಾಮಿಯ ಪ್ರಣಯ ಮಾಸ್ತಿ, ಅದನ್ನು ಕೂಡ ಜ್ಞಾಪನ ಇಟ್ಕೊಬೋದು. ಸೊ ಇಷ್ಟನ್ನು ನೀವು ಓದ್ಕೊಳ್ಳಿ. ಈ ವರ್ಷದಲ್ಲಿ ಅಟ್ಲೀಸ್ಟ್ 2 ಕೂಡ ಬಂದಿರುತ್ತೆ, ಸರಿನಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಇನ್ನೊಂದು ಟೆಕ್ಸ್ಟ್ ಬುಕ್ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತೀನಿ, ಯಾಕಂದರೆ ಬ್ಲಾಕ್ 3, ಬ್ಲಾಕ್ 4 ಈಗ ನಾನು ಔಟ್ ಆಫ್ 4 ತೆಗಿಬೇಕು ಅನ್ನೋ ಮೈಂಡ್ಸೆಟ್ ಕೂಡ ಕೆಲವ್ರಿಗೆ ತೆಗಿಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೂ ಕೂಡ ಯಾವುದು ಇಂಪಾರ್ಟೆಂಟು, ಹಾಗೆ ಯಾವುದು ನಿಮಗೆ ಸುಲಭವಾಗಿ ಓದ್ಕೊಬೋದು, ಜ್ಞಾಪನ ಇಟ್ಕೊಬೋದು ಅನ್ನೋದನ್ನು ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಬ್ಲಾಕ್ 3, ಬ್ಲಾಕ್ 4. ಸೊ ಇದಿಷ್ಟರಿಂದ ನಿಮಗೆ 2 ಟಿಪ್ಪಣಿಯನ್ನು ಕೇಳುವಂಥದ್ದು, ಹಾಗೆ 2 ಕ್ವಶನನ್ನು ಕೇಳುವಂಥದ್ದು. 2 10 ಮಾರ್ಕ್ಸ್ಗೆ 20 ಮಾರ್ಕ್ಸ್ ಆಯಿತು, ಇನ್ನೆರಡು 5 ಮಾರ್ಕ್ಸ್ಗೆ ಟಿಪ್ಪಣಿ, ಅದು ಟೋಟಲ್ ಒಟ್ಟು 30 ಮಾರ್ಕ್ಸ್ ಆಯಿತು. ಸೊ 30 ಮಾರ್ಕ್ಸ್ ಅಷ್ಟೇ ಈ ಒಂದು ಬ್ಲಾಕ್ 3, ಬ್ಲಾಕ್ 4ಇಂದ ನಿಮಗೆ ಕೇಳುವಂಥದ್ದು. ಸೊ ಇದರಲ್ಲಿ ಏನಂದರೆ, ನಾವು ಹಿಂಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಕಷ್ಟ ಇದೆ. ಸೊ ಎರಡೂ ಕೂಡ. ಸೊ ನನಗೆ ಬ್ಲಾಕ್ 3ಯಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ, ನಾನು ಟಿಕ್ ಮಾರ್ಕ್ ಹಾಕಿದ್ದೀನಿ ನೋಡಿ, ಇದು ಡಾಟ್ ಇಟ್ಟಿದ್ದೀನಲ್ಲ, ಅದು ಡಾಟ್ ಇಟ್ಟಿರೋದು ಏನಂದರೆ ತುಂಬ ರಿಪೀಟೆಡ್ ಆಗಿ ಅಂದರೆ, ನಾನು 2019 ನಾನು ಕ್ವಶನ್ ಪೇಪರ್ ರೆಫರ್ ಮಾಡಿ, ನಾನು 2024ವರೆಗೂ ರೆಫರ್ ಮಾಡಿ ತುಂಬ ರಿಪೀಟೆಡಾಗಿ ಕೇಳಿರುವಂಥದ್ದನ್ನು ನಾನು ಈ ಥರ, ಅಂದರೆ ಯಾವ್ದು ಜಾಸ್ತಿ ರಿಪೀಟೆಡಾಗಿ ಕೇಳಿದರೆ ಅದನ್ನು ಹಿಂಗೆ ಡಾಟ್ ಇಟ್ಕೊಂಡು ಹೋಗಿದ್ದೀನಿ. ಸೊ ನೀವು ಇಲ್ಲೇ ನೋಡ್ಬೋದು, ಕರ್ನಾಟಕ ವೈಭವರಣ ಆಲೂರು ವೆಂಕಟರು. ಸೊ ಇಲ್ಲೇನು ಗೊತ್ತಾ ನಿಮಗೆ, ಈ ಒಂದು ಇದರಲ್ಲಿ ಒಂದು ಕರ್ನಾಟಕ ವೈಭವ ವರ್ಣನೆ ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ಬೋದು, ಅಥವಾ ಆಲೂರು ವೆಂಕಟರವರ ಜೀವನ ಮತ್ತು ಅವರ ಒಂದು ಕಾವ್ಯದ ಬಗ್ಗೆ ನಿಮಗೆ ತಿಳಿಸಿ ಅಂತ ಕೇಳುವಂಥದ್ದು. ಸೊ ನೋಡಿ, ಕರ್ನಾಟಕ ವೈಭವ ವರ್ಣನೆ ಅದು ಕೂಡ ಇಂಪಾರ್ಟೆಂಟ್, ಹಾಗೆ ಬಾಳ್ವೆ ಸ್ವೀಕಾರಕ್ಕೆ ಇದೆ, ನಿರಾಕರಣೆಗಲ್ಲ ಶಿವರಾಮ ಕಾರಂತವ್ರದ್ದು. ಸೊ ಅದು ಕೂಡ ಇಂಪಾರ್ಟೆಂಟ್, ಎರಡೂ ಕೂಡ ಇಂಪಾರ್ಟೆಂಟೇ. ಇದರಲ್ಲಿ ಇವೆರಡರಲ್ಲಿ ಒಂದು ಓದ್ಕೊಳ್ಳಿ ಅಂತ ನಾನು ನಿಜವಲ್ಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವ್ದು ಕೊಡ್ತಾರೆ ಅಂತ ನಾನು ಖಂಡಿತ ನಿಮಗೆ ಹೇಳೋಕ್ಕಾಗಲ್ಲ. ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಅಂದಮೇಲೆ ಎರಡೂ ಕೂಡ ಓದ್ಕೊಳ್ಳೋದು ಒಳ್ಳೆಯದು. ಆನಂತರ ಶ್ರೇಷ್ಠತೆಯ ವ್ಯಸನ, ವೈಚಾರಿಕ ಪ್ರಜ್ಞೆ, ಅಡೆತಡೆಗಳು. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದರೆ ಶ್ರೇಷ್ಠತೆಯ ವ್ಯಸನಗೆ ತುಂಬ ರಿಪೀಟೆಡಾಗಿ ಕ್ವಶನ್ ಕೇಳಿರುವಂಥದ್ದು. ಸೊ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದಾದಮೇಲೆ ಗಿರಣಿ ವಿಸ್ತಾರ ನೋಡಯ್ಯ, ರಾಷ್ಟ್ರೀಯತೆ ಮತ್ತು ಮನುಚಿಂತನೆ. ಸೊ ಇವೆರಡರಲ್ಲಿ ಇದು ತುಂಬ ಇಂಪಾರ್ಟೆಂಟ್, ರಾಷ್ಟ್ರೀಯತೆ.
ಹಾಗೆ ಮಹಿಳಾ ರಾಜಕೀಯ ಮೀಸಲಾತಿ ಹೇಮಲತಾ ಮಹಿಷಿ, ಹಸಿವು ಮತ್ತು ಸಂತೃಪ್ತಿ. ಸೊ ಇದರಲ್ಲಿ ಮಹಿಳಾ ರಾಜಕೀಯ ಮೀಸಲಾತಿ ಇಂಪಾರ್ಟೆಂಟ್. ಸೊ ಇಷ್ಟು ಇಂಪಾರ್ಟೆಂಟು. ಸೊ ನೆಕ್ಸ್ಟು ವಿಮರ್ಶೆ ಬ್ಲಾಕ್ 4 ಬಂದಾಗ ನೋಡಿ, ಇದು ಜಾಸ್ತಿ ಕೇಳಿರುವಂಥ ಕ್ವಶನ್ಸ್ ಯಾವುದು ಅಂದರೆ ಇದು ನೋಡಿ, ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಜಿ ಎಸ್ ಶಿವರುದ್ರಪ್ಪ, ಹಾಗೆ ಪ್ರಜ್ಞೆ ಮತ್ತು ಪರಿಸರ, ಇವ್ರ ಬಗ್ಗೆಯೂ ಕೂಡ ತುಂಬ ಕೇಳಿರುವಂಥದ್ದು. ಅಂದರೆ ರಿಪೀಟೆಡ್ ಕ್ವಶನ್ಸ್ನ ಕೇಳಿರುವಂಥದ್ದು. ಅಂದರೆ ಘಟಕ 14ರಲ್ಲಿ ಅದೊಂದು 2, ಹಾಗೆ ಘಟಕ 15ರಲ್ಲಿ ಸಾಹಿತ್ಯ ಮತ್ತು ಬದ್ಧತೆ, ಹಾಗೆ ಮಲೆಗಳಲ್ಲಿ ಮದುಮಗಳು. ಸೊ ನಿಮಗೆ ಇದು ಏನಂದರೆ ಟಿಪ್ಪಣಿ ಕೇಳ್ತಾರೆ. ಇದು ಟಿಪ್ಪಣಿ, ಇವು 10 ಮಾರ್ಕ್ಸ್ ಕೇಳೋದು, ಇದನ್ನು ಟಿಪ್ಪಣಿ ಕೇಳೋದು. ಸೊ ಸಮ್ಟೈಮ್ಸ್ 10 ಮಾರ್ಕ್ಸು ಕೂಡ ಕೇಳ್ತಾರೆ. ಸೊ ಇದು ನೋಡಿ, ಇದರಲ್ಲಿ ಒಟ್ಟು ಇಂಪಾರ್ಟೆಂಟ್ ಅಂದರೆ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳನ್ನು ರಚಿಸಿದ್ದಾರೆಯೇ, ಅದು ಕೂಡ ಇಂಪಾರ್ಟೆಂಟು. ಅದಾದಮೇಲೆ ಜನ್ನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ. ಸೊ ನೋಡಿದ್ರಲ್ಲ, ಒಟ್ಟು 1, 2, 3, 4 ಒಟ್ಟಲ್ಲಿ ನೀವು ಯಾವುದು ಓದ್ಕೊಳ್ದೇ ಇದ್ರೂ ಕೂಡ ಬ್ಲಾಕ್ ಅಂದರೆ ಇದು ಘಟಕ 14 ಮತ್ತು ಘಟಕ 15 ಇಷ್ಟು, ಇವು 4ರಲ್ಲಿ ಈ 4 ಮತ್ತು ಇದರಲ್ಲಿ ಒಂದು ಓದ್ಕೊಳ್ಳಿ, ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ, ಸರಿನಾ? ಮತ್ತು ಇನ್ನೊಂದು ಏನು ಗೊತ್ತಾ, ಜಾಸ್ತಿ ಕ್ವಶನ್ ಕೇಳಿರೋದು ಅಂದರೆ ಇಷ್ಟರಲ್ಲೇ ಈ 4ರಲ್ಲೇ ಜಾಸ್ತಿ ಕ್ವಶನ್ ಕೇಳಿರೋದು. ಬಟ್ ಸಮ್ಟೈಮ್ಸ್ ಎಂತ ಆಗುತ್ತೆ ಅಂದರೆ ಕೇಳಿರೋದನ್ನು ಕೂಡ ಕೇಳಿಬಿಡ್ತಾರೆ. ಸೊ ಅದಕ್ಕೆ ಇದರಲ್ಲಿ ಇದೇ ಇಂಪಾರ್ಟೆಂಟು, ಇದನ್ನೇ ಓದ್ಕೊಳ್ಳಿ ಅಂತ ಹೇಳೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ವ, ಅಂದರೆ ಡಾಟ್ ಇಕ್ಕಿದ್ದೇನಲ್ಲ, ಸೊ ಇವೆರಡರಲ್ಲಿ ಇದೇ 4 ಓದ್ಕೊಳ್ಳಿ. ಅಥವಾ ಇಲ್ಲ ಇದು ನಂಗೆ ಡೌಟ್ ಇದೆ ಅಥವಾ ಇನ್ನೂ ಜಾಸ್ತಿ ಕೇಳಬಹುದು ಅನ್ನೋ ಇದಿದ್ದರೆ ನೋಡಿ, ನಾನು ಇಲ್ಲೂ ಕೂಡ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಓದ್ಕೊಳ್ಳೋಕೆ ಈ ಥರ ಮಾಡಿದ್ದೆ ಬ್ಲಾಕ್ 3 ಬ್ಲಾಕ್ 4ಇಂದ. ಸೊ ಇಷ್ಟಾದರೂ ಓದ್ಕೊಳ್ಳೋಕೆ ಪ್ರಯತ್ನ ಪಡಿ. ಇದು ಕರ್ನಾಟಕ ವೈಭವ ವರ್ಣನೆ, ಬಾಳ್ವೆ ಸ್ವೀಕಾರಕ್ಕಿದೆ, ಶ್ರೇಷ್ಠತೆ ವ್ಯಸನ, ಮಹಿಳಾ ರಾಜಕೀಯ ಮೀಸಲಾತಿ, ವೈಚಾರಿಕ ಆಡಳಿತ, ಇಷ್ಟು ಹಾಕಿದೆ ಬ್ಲಾಕ್ 3ಇಂದ. ಬ್ಲಾಕ್ 4ಇಂದ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದಾರೆ ಮತ್ತು ಜನನ ಕಾವ್ಯದಲ್ಲಿ ಪ್ರಣಯ ನಿರೂಪಣೆ, ಹಾಗೆ ಪರಂಪರೆ ರಾಘವಾಂಕನ ಪ್ರತಿಭೆ, ಪ್ರಜ್ಞೆ ಮತ್ತು ಪರಿಸರ, ಮಲೆಗಳಲ್ಲಿ ಮದುಮಗಳು ಮತ್ತು ಜೀವನ, ಶ್ರದ್ಧೆ ಮತ್ತು ಶೋಧನೆ. ಸೊ ಇಷ್ಟು ಕೂಡ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಇಲ್ಲಿ ನೋಡ್ಬೋದು, ನಾನು ರಿಪೀಟೆಡಾಗಿ ಯಾವುದಾದ್ರು ಕೇಳಿದರೆ ಆ ಒಂದನ್ನ ಚುಕ್ಕಿ ಇಟ್ಟಿದ್ದೀನಲ್ವ, ಸೊ ನೀವು ಅದ್ರ ಕಡೆ ಮೇಲೂ ಕೂಡ ನೀವು ಗಮನ ಕೊಟ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾನು ಹೇಳೋದೇನೆಂದರೆ, ಸಾಧ್ಯ ಆದರೆ ಎಲ್ಲನೂ ಒಂದ್ಸಲ ಓದಿ ಜ್ಞಾಪನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ನೀವು ಜ್ಞಾಪನ ಇಟ್ಕೊಳ್ದಿರೋನು ಕೂಡ ನಿಮಗೆ ಟೈಮ್ ಇದ್ದರೆ ಓದ್ಕೊಳ್ಳಿ, ಒಂದೊಂದ್ಸಲ ಓದ್ಕೊಳ್ಳಿ. ಟೈಮ್ ನಂಗೆ ಇಲ್ಲ ಅಂದವರು, ಸೊ ನಾನು ಜಾಸ್ತಿ ಡಾಟ್ ಇಟ್ಟಿದ್ದೀನಿ ನೋಡಿ, ಸೊ ಅದ್ರ ಮೇಲೆ ಗಮನ ಕೊಡಿ, ಆ ಒಂದು ಲೆಸನ್ಗಳನ್ನ ಓದ್ಕೊಳ್ಳಿ. ಸೊ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಜಾನ್ ಸೈಕಲ್ ಅವ್ರಿಗೆ ನೀನು ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಇರುತ್ತೆ, ಹಾಗೆ ಜುಲೈ ಸೈಕಲ್ ಅವ್ರಿಗೆ ಈ ಇಯರೇ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ, ನಾನು ಒಂದು ಸಲ ಕ್ವಶನ್ ಪೇಪರು ಕೂಡ ನಿಮಗೆ ಅದೊಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಫಸ್ಟ್ ಟೈಮ್ ನೀವು ನೋಡ್ತಿದ್ರೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ, ನಾನು ಇನ್ನೂ ಕೂಡ ಈ ಚಿಕ್ಕ ಕನ್ನಡ ಹಾಗೆ ಸೋಷಿಯಾಲಜಿ, ಹಿಸ್ಟ್ರಿ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡ್ತೇನೆ. ಹಾಗೆಯೇ ಒಂದು 5 ವರ್ಷದ ಪೇಪರ್ಗಳನ್ನ ನಾನು ಒಂದು ಕಡೆ ಕ್ವಶನ್ಸ್ಗಳನ್ನೆಲ್ಲ ಬರೆದು ಯಾವುದ್ಯಾವ್ದು ಇಂಪಾರ್ಟೆಂಟ್ ಅಂತಲೂ ಕೂಡ ನಾನು ಒಂದು ಕಡೆ ಬರೆದಿಟ್ಟಿದ್ದೇನೆ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಅದು ಒಂದು ವಿಡಿಯೋ ನಾನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದಕ್ಕೆ ನಂಗೆ ಬೇಕಾಗಿರೋದೇನೆಂದರೆ ನಿಮ್ಮ ಒಂದು ಪುಟ್ಟ ಪ್ರೋತ್ಸಾಹ, ಹಾಗೆ ನಿಮ್ಮ ಒಂದು ಲೈಕ್, ಹಾಗೆ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಮೇಲೆ ನಿಮಗೆ ಕಮೆಂಟ್ಗಳನ್ನ ಅಥವಾ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಿ, ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್. ಹಾಗೆ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.